ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾನೆ. ನಾನು ಅನೇಕ ಪ್ರಕಾರವಾಗಿ ಹೇಳಿರುವ ಯಜ್ಞಗಳನ್ನು ವೇದಗಳಲ್ಲಿ ವಿಸ್ತಾರಪೂರ್ವಕವಾಗಿ ನಿರೂಪಿಸಿದೆನು. ಇವುಗಳನ್ನು ವರ್ಣಿಸುವುದರಿಂದ ಉಪಯೋಗವೇನು? ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ನಾನು ಅನೇಕ ಪ್ರಕಾರವಾಗಿ ಹೇಳಿರುವ ಯಜ್ಞಗಳನ್ನು ವೇದಗಳಲ್ಲಿ ವಿಸ್ತಾರಪೂರ್ವಕವಾಗಿ ನಿರೂಪಿಸಿದೆನು. ಇವುಗಳನ್ನು ವರ್ಣಿಸುವುದರಿಂದ ಏನು ಪ್ರಯೋಜನ? ನಾನು ವೇದ ಸಾರವನ್ನೇ ಹೇಳುವೆನು. ವೇದದ ಸಾರ, ಒಟ್ಟು ಸಾರ. 4 ವೇದಗಳನ್ನ ಏನು ಓದಿ ತಿಳ್ಕೊಬೇಕೋ, ದೊಡ್ಡವರು ಹೇಳ್ತಾ ಇದ್ರು, ಒಂದೊಂದು ವೇದವನ್ನು ಶ್ರದ್ಧೆ ಇಟ್ಟು ಕಲ್ತಿದ್ದೆ ಆದರೆ ಒಂದೊಂದು ವೇದ ಕಲಿಯೋದಕ್ಕೂ 12 ವರ್ಷ ಬೇಕು. 4 ವೇದ ಕಲಿಯೋಕ್ಕೆ 12 4 48 ವರ್ಷ ಬೇಕು. ಇನ್ನು ಅದರ ಸಾರವನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗ, ಅದರ ಉಪಯೋಗ ತರೋದು ಯಾವಾಗ, ಸಾಯಗಂಟ ಸಾಮ್ ಮಾಡಿದ್ರೆ ಕುಸ್ತಿ ಹೊಡೆಯೋದು ಯಾವಾಗ ಅಂತ. ಅದಕ್ಕೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ವೇದದ ಸಾರವನ್ನೇ ಹೇಳ್ತಾ ಇದ್ದೀನಿ ಕೇಳು. ನೀನು ವೇದಗಳನ್ನ ಓದಿ ತಲೆ ಕೆಡಿಸ್ಕೋಬೇಡ ಅರ್ಜುನ. ವೇದದ ಸಾರವನ್ನೇ ನಿನಗೆ ಹೇಳ್ತಾ ಇದ್ದೀನಿ. ಅನೇಕ ಪ್ರಕಾರವಾದ ಯಜ್ಞಗಳಿಗೆಲ್ಲ ಕರ್ಮವೇ ಬೀಜವಾಗಿರುವುದು. ಏನು ಹೇಳ್ತಾ ಇದ್ದಾನೆ? ನೀನು ಯಾವುದೇ ಯಜ್ಞ ಮಾಡು ಅರ್ಜುನ, ಯಾವುದೇ ಯಜ್ಞ ಮಾಡಿದ್ರೂ ಬೀಜ ಯಾವುದು? ಕರ್ಮ. ಕರ್ಮವೇ ಬೀಜವಾಗಿರುವುದು. ಇದನ್ನರಿತ ಮೇಲೆ ಬಂಧನ ರೂಪವಾದ ಕರ್ಮವನ್ನು ಆಚರಿಸಬೇಡ. ಬಂಧನ ರೂಪವಾದ ಕರ್ಮವನ್ನು ಆಚರಿಸಬೇಡ ಅಂತ ಹೇಳ್ತಿರೋದು. ಕರ್ಮವನ್ನೇ ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಮತ್ತು ಇನ್ನೊಂದು ತಪ್ಪು ತಿಳ್ಕೊಳ್ತಾರೆ, ಕರ್ಮ ಅಂತಕ್ಕಂಥದ್ದು ಯಾವತ್ತಿದ್ರೂ ಬಂಧನವೇ, ಅದರಿಂದ ಕರ್ಮಗಳನ್ನೇ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ. ಇಲ್ಲೇನು ಹೇಳ್ತಿರೋದು? ಬಂಧನವನ್ನು ಉಂಟು ಮಾಡತಕ್ಕಂಥ ಕರ್ಮಗಳಿದ್ದಾವೆ, ಅವುಗಳನ್ನ ಮಾಡಬೇಡ. ಬಂಧನವನ್ನು ಉಂಟು ಮಾಡ್ತಕ್ಕಂಥ ಕರ್ಮ ಯಾವುದು? ಸಕಾಮ ಕರ್ಮಗಳು ಬಂಧನವನ್ನು ಉಂಟು ಮಾಡ್ತವೆ. ನಿಷ್ಕಾಮ ಕರ್ಮವನ್ನು ಆಚರಿಸಿದ್ರೆ ಬಂಧನ ಉಂಟಾಗೋದಿಲ್ಲ. ಹೇ ಅರ್ಜುನ, ವೇದಗಳಲ್ಲಿ ಹೇಳಿರುವ ಯಜ್ಞಗಳು ಕ್ರಿಯಾ ಸಂಬಂಧದಿಂದ ಜನ್ಯವಾದ್ದರಿಂದ ಸ್ವರ್ಗ ಸುಖವನ್ನು ಉಂಟು ಮಾಡುತ್ತವೆ. ಕ್ರಿಯೆಯ ಸಂಬಂಧದಿಂದ ಜನ್ಯವಾದ್ದರಿಂದ ಇವೇನು ಮಾಡ್ತವೆ? ನಮಗೆ ಸ್ವರ್ಗ ಸುಖವನ್ನು ಉಂಟು ಮಾಡ್ತವೆ. ಅನೇಕ ಪ್ರಕಾರವಾದ ದ್ರವ್ಯಗಳಿಂದ ಮಾಡುವ ಯಜ್ಞವು ಜ್ಞಾನ ಯಜ್ಞಕ್ಕೆ ಸಮವಾಗುವುದೇ. ಬೇಕಾದಷ್ಟು ಯಜ್ಞಗಳನ್ನ ಮಾಡಲಿ, ಅದು ಜ್ಞಾನ ಯಜ್ಞಕ್ಕೆ ಸಮವಾಗುವುದಿಲ್ಲ. ಯಾಕಂದರೆ ಜ್ಞಾನ ಯಜ್ಞದ ಮಹತ್ವ ಬೇರೆ. ಸೂರ್ಯನ ಎದುರಿನಲ್ಲಿ ನಕ್ಷತ್ರಗಳ ತೇಜಸ್ಸು ಕಾಣಬಲ್ಲವೆ. ಇದರಂತೆ ಜ್ಞಾನ ಯಜ್ಞದ ಎದುರಿನಲ್ಲಿ ಜಡಯಜ್ಞಗಳೆಲ್ಲ ನಿಸ್ತೇಜವಾಗುತ್ತವೆ. ಕಣ್ಣಿಗೆ ದಿವ್ಯಾಂಜನವನ್ನು ಹಾಕಿಕೊಂಡವರು ಗುಪ್ತ ನಿಧಿ ಇರುವ ಸ್ಥಾನವನ್ನು ತಿಳಿಯುವಂತೆ ಕೆಲವರಿಗೆ ಕಾಣಿಸ್ತದೆ. ಇಂಥ ಜಾಗದಲ್ಲಿ ನಿಧಿ ಇದೆ, ಇಂಥ ಜಾಗದಲ್ಲಿ ಅಮೂಲ್ಯವಾದ ವಸ್ತುಗಳಿದೆ, ಇವೆಲ್ಲ ಕಾಣಿಸ್ತದೆ ಅವ್ರಿಗೆ. ಅವರು ದಿವ್ಯಾಂಜನವನ್ನು ಕಣ್ಣಿಗೆ ಹಾಕಿಕೊಂಡವ್ರಿಗೆ ಇದೆಲ್ಲ ಕಾಣಿಸ್ತದೆ ಅಂತ ಹೇಳ್ತಾರೆ. ಅದೇ ಥರದಲ್ಲಿ ಜ್ಞಾನಾಂಜನವನ್ನು ಹಚ್ಚಿಕೊಂಡವರು ಸ್ವಾತ್ಮಾನಂದ ನಿಧಿಯನ್ನು ಪಡೆಯಲು ಪ್ರಯತ್ನಿಸುವರು. ಈ ಜ್ಞಾನ ಪ್ರಾಪ್ತಿಯು ಮುಖ್ಯ ಸ್ಥಾನವಾದುದರಿಂದ ಬೋಧೆಯು ಭಂಡಾರವಾಗಿಯೂ ಜಿಜ್ಞಾಸುಗಳಿಗೆ ತೃಪ್ತಿಯನ್ನು ಕೊಡುವುದು. ಈ ಜ್ಞಾನದ ಬೋಧೆ ಭಂಡಾರ ಸಿಕ್ಕದಂಗೆ, ನಿಧಿ ಸಿಕ್ಕದಂಗೆ. ಯಾವುದು? ಈ ಜ್ಞಾನಾಂಜನ ಅಂತಕ್ಕಂಥದ್ದು. ಜ್ಞಾನ ಏನಾದರೂ ಬಂತು ಅಂದರೆ ಆ ಸ್ವಾತ್ಮಾನಂದದ ನಿಧಿಯನ್ನು ನಾವು ಪಡ್ಕೋಬೇಕಾದ್ರೆ ಈ ಜ್ಞಾನ ಭಂಡಾರ ನಮಗೆ ಸಿಗ್ತದೆ. ಬೋಧೆಯು ಭಂಡಾರವಾಗಿಯೂ ಜಿಜ್ಞಾಸುಗಳಿಗೆ ತೃಪ್ತಿಯನ್ನು ಕೊಡುವುದು. ಜಿಜ್ಞಾಸುಗಳಿಗೆ ತೃಪ್ತಿ ಕೊಡೋದು ಯಾವುದು? ಈಗ ಇಂದ್ರಿಯ ಸುಖ ಭೋಗಗಳಿಗೆ ಲಾಲಸೆಗೆ ಒಳಗಾಗಿರೋರಿಗೆ ಸುಖ ಕೊಡೋದು ಯಾವುದು? ವಿಷಯ ವಸ್ತುಗಳು. ಅದೇ ಜಿಜ್ಞಾಸುಗಳಿಗೆ ಸುಖ ಕೊಡೋದು ಯಾವುದು? ಆಧ್ಯಾತ್ಮದ ವಿಚಾರಗಳು. ಇಲ್ಲಿಗೆ ಕರ್ಮ ಪ್ರವೃತ್ತಿಯು ನಿಂತಿತು, ತರ್ಕ ದೃಷ್ಟಿಯು ಮುಗಿಯಿತು. ಇಲ್ಲಿಗೆ ವಿಷಯಗಳೆಲ್ಲವೂ ಮೈಮರೆತವು, ಶಬ್ದದ ವ್ಯಾಖ್ಯಾನವು ಮುಗಿಯಿತು, ಜ್ಞೇಯವು ದ್ರಷ್ಟುವಾಯಿತು. ಮನಸ್ಸಿನಲ್ಲಿದ್ದ ಮನತ್ವವು ಲಯವಾಯಿತು. ಇಲ್ಲಿ ವಿರಕ್ತರ ಕಾಮನೆಗಳೆಲ್ಲವೂ ಮುಗಿದವು. ವಿಚಾರ ಸರಣಿಯೂ ಮುಗಿದು ಶ್ರವಣ ಮಾಡದೆ ಆತ್ಮಜ್ಞಾನವಾಯಿತು. ನಿಗಮಾಗಮಗಳ ಗೋಪ್ಯ ತತ್ವವನ್ನು, ಸುಗಮವಾದ ದಾರಿಯನ್ನು ತಿಳಿಸಿದನು. ನೀನು ಸುಗುಣಿಯೆಂದು ಬೀಜಾಕ್ಷರವನ್ನು ಹೇಳಿದನು. ಹೇ ಅರ್ಜುನ, ಸರ್ವ ಉತ್ಕೃಷ್ಟವಾದ ಜ್ಞಾನವನ್ನು ಪಡೆಯುವ ಇಚ್ಛೆಯು ನಿನಗಿದ್ದರೆ ಬ್ರಹ್ಮಜ್ಞಾನ ಸಂಪನ್ನರಾದ ಮಹಾತ್ಮರನ್ನು ಸೇವೆ ಮಾಡು.
ಜ್ಞಾನವೆಂಬ ಮಂದಿರಕ್ಕೆ ಸಾಧು ಸಂತರು ಮಹಾ ದ್ವಾರದಂತಿರುವರು. ನೀನು ತನು ಮನ ಧನ ಪ್ರಾಣಗಳನ್ನು ಸಂತರ ಚರಣದಲ್ಲಿ ಅರ್ಪಿಸಿ ಅವರ ಸೇವೆಯನ್ನು ಮಾಡುತ್ತಾ ಅಭಿಮಾನವನ್ನು ನೀಗು. ನೀನು ಶಿಷ್ಯಭಾವದಿಂದ ಅವರನ್ನು ಪ್ರಶ್ನಿಸಲು ಸ್ವಸ್ವರೂಪ ಪ್ರಾಪ್ತಿಯಾಗುವಂತಹ ಜ್ಞಾನೋಪದೇಶವನ್ನು ಮಾಡಿ ನಿನಗೆ ಕೈವಲ್ಯವನ್ನು ಉಂಟು ಮಾಡುವರು. ಕೃಷ್ಣ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ? ನೀನು ಮಹಾತ್ಮರನ್ನು ಸೇವೆ ಮಾಡು, ಜ್ಞಾನಿಯಾದ ಗುರುಗಳನ್ನು ಸೇವೆ ಮಾಡು, ಆತ್ಮತತ್ವವನ್ನು ತಿಳಿದಂಥ ಮಹಾಗುರುಗಳ ಸೇವೆಯನ್ನು ಮಾಡು, ಅವರ ಆಜ್ಞಾ ಪ್ರಕಾರ ನಡ್ಕೋ. ಜ್ಞಾನವೆಂಬ ಮಂದಿರಕ್ಕೆ ಸಾಧು ಸಂತರು ಮಹಾದ್ವಾರದಂತಿರುವರು. ಜ್ಞಾನ ಮಂದಿರಕ್ಕೆ ಇವರು ಹೆಬ್ಬಾಗಿಲಿದ್ದಂತೆ ಇವರು. ನೀನು ತನುಮನಧನವನ್ನು ಪ್ರಾಣಗಳನ್ನು ಸಂತರ ಚರಣದಲ್ಲಿ ಅರ್ಪಿಸಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ದೀಕ್ಷೆ, ಗುರುವಿನ ಬಳಿಯಲ್ಲಿ ದೀಕ್ಷೆ ತಗೊಳ್ಳುವಾಗ ಶಿಷ್ಯ ಏನು ಹೇಳಬೇಕು? ನನ್ನ ತನು ಮನ ಧನವನ್ನು, ನನ್ನ ಪ್ರಾಣವನ್ನು ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ, ನಿಮ್ಮ ಚರಣದಲ್ಲಿ ಅರ್ಪಿಸ್ತಾ ಇದ್ದೀನಿ ಗುರುಗಳೇ ಅಂತ ದೀಕ್ಷಾಬದ್ಧನಾಗಿ ಪ್ರತಿಜ್ಞೆ ಮಾಡುವುದು. ಇದು ನಿಜವಾದ ಪ್ರತಿಜ್ಞೆ. ಕೇವಲ ಬಾಯಿ ಮಾತುಗಲ್ಲ, ನಮ್ಮ ಕೃತ್ಯವೂ ಕೂಡ ಅದೇ ರೀತಿಯಲ್ಲಿ ಇರಬೇಕು. ನಮ್ಮ ನಡಾವಳಿಯೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಅಳವಡಿಸ್ಕೊಬಿಡ್ಬೇಕು ಆ ಮಾತನ್ನು. ನನ್ನ ತನು ಮನ ಧನವನ್ನು ಪ್ರಾಣವನ್ನು ಗುರುವಿನ ಪಾದದಲ್ಲಿ ಚರಣದಲ್ಲಿ ಅರ್ಪಿಸಿ ಅವರ ಸೇವೆಯನ್ನು ಮಾಡುತ್ತಾ. ಅವರ ಸೇವೆ ಮಾಡೋದು ಅಂದ್ರೇನು? ಹೊತ್ತೊತ್ತಿಗೆ ಗುರುಗಳಿಗೆ ಸರಿಯಾಗಿ ಭಕ್ಷ್ಯ ಭೋಜನ ಕೊಡೋದು, ಕೈಕಾಲು ಒತ್ತೋದು, ನೀರು ತುಂಬಿಸೋದು, ಕಸ ಗುಡಿಯೋದು, ಮಠದೆಲ್ಲ ಇದು ಮಾಡೋದು, ಹಂಗಲ್ಲ. ಗುರುಗಳು ಲೋಕ ಕಲ್ಯಾಣಾರ್ಥವಾಗಿ ಜ್ಞಾನದ ಉಪದೇಶವನ್ನು ನಮ್ಮ ಮುಖಾಂತರ ಪ್ರಚಾರ ಮಾಡ್ತಾ ಇರ್ತಾರೆ. ನಾವು ಆ ಜ್ಞಾನವನ್ನು ಪಡೆದುಕೊಂಡು ಲೋಕ ಕಲ್ಯಾಣಕ್ಕಾಗಿ, ಲೋಕದ ಹಿತಕ್ಕಾಗಿ ಬಳಸುವಂತಹ ಯೋಗ್ಯರಾಗಬೇಕು. ಅದು ನಿಜವಾದ ಗುರು ಸೇವೆ. ಯಾಕಂದರೆ ಈ ಜ್ಞಾನ ಭಂಡಾರ, ಅಧ್ಯಾತ್ಮದ ಜ್ಞಾನ ಜಗತ್ತನ್ನು ತುಂಬ ತುಂಬಿದ್ರು ಇಂಥದ್ದೊಂದು ಜ್ಞಾನ ಇದೆ ಅಂತ ಗೊತ್ತಿಲ್ಲದೆ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ಗುರು ಎಲ್ಲ ಕಡೆಗೂ ಹೋಗೋಕ್ಕಾಗೋದಿಲ್ಲ. ಅದಕ್ಕಾಗಿ ಶಿಷ್ಯರುಗಳನ್ನ ಮಾಡ್ಕೊಳ್ಳೋದು. ಯೋಗ್ಯ ಶಿಷ್ಯರುಗಳನ್ನ ತಯಾರು ಮಾಡಿ ಅವ್ರ ಮುಖಾಂತರ ಅಜ್ಞಾನದಲ್ಲಿರ್ತಕ್ಕಂಥ ಜನರಿಗೆ ಇದು ತಲುಪಬೇಕು. ಎಲ್ಲರ ಅಜ್ಞಾನ ಅಳೆದು ಎಲ್ಲರೂ ಜ್ಞಾನಿಗಳಾಗಬೇಕು, ದುಃಖ ನಿವಾರಣೆ ಆಗಬೇಕು, ಶಾಶ್ವತ ಸುಖದಲ್ಲಿ ಅವರು ನೆಲೆಗೊಳ್ಳಬೇಕು ಅನ್ನೋದಕ್ಕೋಸ್ಕರ ಶಿಷ್ಯರುಗಳನ್ನ ತಯಾರು ಮಾಡೋದೇ ಹೊರತು ಬರೀ ಶಿಷ್ಯ ಮಾತ್ರ ಉದ್ಧಾರ ಆಗಲಿ, ಅವನೊಬ್ಬ ಬ್ರಹ್ಮಜ್ಞಾನಿ ಆಗಲಿ ಅಂತ ಅಲ್ಲ. ಯೋಗ್ಯರನ್ನು ತಯಾರು ಮಾಡ್ತಾನೆ. ಈ ವಿದ್ಯೆ ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬರಲಿ, ಲೋಕದ ಉದ್ಧಾರ ಆಗಲಿ ಅಂತ. ಇದು ಗುರುಸೇವೆ. ಗುರುಸೇವೆ ಅಂದರೆ ದೈಹಿಕವಾಗಿ ಗುರುಗಳಿಗೆ ಅಲ್ಲಿ ಒಂದಷ್ಟು ಮಠದಲ್ಲಿ ಸೇವೆ ಮಾಡೋದು, ಗುರುಗಳಿಗೆ ಶರೀರಕ್ಕೆ ಶುಶ್ರೂಷೆ ಮಾಡೋದು, ಅದು ಒಂಥರದ ಸೇವೆ. ಆದರೆ ನಿಜವಾದ ಸೇವೆ ಯಾವುದು? ಆ ಗುರುವಿನ ತತ್ವಜ್ಞಾನದ ವಿಚಾರವನ್ನು, ಗುರುವಿನಿಂದ ಬಂದ ತತ್ವಜ್ಞಾನದ ವಿಚಾರವನ್ನು ಲೋಕದ ಜನರಿಗೆ, ಇಡೀ ಲೋಕಕ್ಕೆಲ್ಲ ಹಂಚುವಂತಲ್ಲ, ನನ್ನ ಸುತ್ತಮುತ್ತ ನನಗೆಷ್ಟು ಸಾಧ್ಯವೋ ಅಷ್ಟು ವ್ಯಾಪ್ತಿಯೊಳಗೆ ನಿಷ್ಠೆಯಿಂದ ಗುರುವಿನ ಮಾರ್ಗದರ್ಶನದಲ್ಲಿ ಕಿಂಚಿತ್ತು ಬದಲಾವಣೆಯನ್ನು ಮಾಡದೆ ಗುರುವಿಗೆ ನನ್ನನ್ನು ಮೊದಲು ಸಮರ್ಪಿಸ್ಕೊಂಡು ತದನಂತರ ಅದನ್ನು ಲೋಕದ ಜನರಿಗೆ ಈ ಥರ ಇದೆ, ಈ ಥರ ಇದೆ ನೋಡಿ, ಈ ವಿದ್ಯೆ ಮಹತ್ ಈ ಥರ ಇದೆ, ನಿಮ್ಗೆ ಅಜ್ಞಾನ ಕಳೀತದೆ ಅಂತ ಹಿತವಾಗುವಂತೆ ಹೇಳಬೇಕೇ ಹೊರತು ಅಲ್ಲಿ ನನ್ನನ್ನು ನಾನು ಬಿಂಬಿಸ್ಕೊಂಡು ನನ್ನ ಪ್ರತಿಷ್ಠೆಯನ್ನು ತೋರಿಸ್ಕೊಂಡು ಲೋಕದ ಜನರಿಗೆಲ್ಲ ನಿಂದಿಸ್ಕೊಂಡು ಅಯ್ಯೋ ಮಾಡಬೇಕಲ್ಲ ಅಂತ ಸೇವೆಯನ್ನು ಮಾಡಿ ನಿಮಗೋಸ್ಕರ ಬಂದಿದ್ದಾಯಿತು, ನಾನು ಕಷ್ಟಪಡ್ತಾಯಿದ್ದೀನಿ, ಇವೆಲ್ಲ ಪ್ರತಿಷ್ಠೆ ಮಾತುಗಳನ್ನೆಲ್ಲ ಬಿಟ್ಟು ಕೇವಲ ಗುರುವಿನ ಆಜ್ಞಾನುಸಾರವಾಗಿ ಲೋಕದ ಹಿತಕ್ಕಾಗಿ ಯಾವಾಗ ನಾವು ಈ ಸೇವೆಯನ್ನು ಮಾಡ್ತೀವಿ ಆಗ ಮಾತ್ರ ಗುರು ಸೇವೆಯನ್ನು ಮಾಡಲಿಕ್ಕೆ ಅದು ಗುರು ಸೇವೆ ಅಂತ ಕರೆಸ್ಕೊಳ್ತದೆ. ಸೇವೆಯನ್ನು ಮಾಡುತ್ತಾ ಅಭಿಮಾನವನ್ನು ನೀಗು. ನಾನು ನನ್ನದೆಂಬ ಅಭಿಮಾನವನ್ನು ನೀಗಲಿಲ್ಲ ಅಂದರೆ ಈ ಸೇವೆ ನಿರರ್ಥಕ ಆಗಿಬಿಡ್ತದೆ. ಮಾನಾಭಿಮಾನವು ಮರೆತು ಹೋದರೆ ನಿನಗೆ ಸಮ್ಯಕ್ ಜ್ಞಾನವಾಗುವುದಯ್ಯ ಮನುಜ. ನಾನು ನನ್ನದೆಂಬೋ ಮಲನಾಶವಾದರೆ ವಿಮಲ ಬ್ರಹ್ಮನು ನೀನೆ ಮನುಜ ಅಂತ ಜ್ಞಾನಿಗಳು ಹೇಳಿದ್ದಾರೆ. ಅದರಿಂದ ಅಭಿಮಾನವನ್ನು ನೀಗಬೇಕು. ಅಭಿಮಾನದಂಥ ಕೆಟ್ಟದನ್ನು ಯಾವುದೂ ಇಲ್ಲ. ನನ್ನ ಮೇಲೆ ನನಗೆ ವಿಪರೀತ ಗೌರವ ಬಂದ್ಬಿಟ್ರೆ ಕೆಲಸ ಮುಗೀತು. ನೀನು ಶಿಷ್ಯಭಾವದಿಂದ ಅವರನ್ನು ಪ್ರಶ್ನಿಸಲು ಸ್ವಸ್ವರೂಪ ಪ್ರಾಪ್ತಿಯಾಗುವಂತಹ ಜ್ಞಾನೋಪದೇಶವನ್ನು ಮಾಡಿ ನಿನಗೆ ಕೈವಲ್ಯವನ್ನು ಉಂಟು ಮಾಡುವರು. ನೀನು ತುಂಬ ಉತ್ತಮ ಶಿಷ್ಯನಾಗಿ ನಡ್ಕೊಂಡಿದ್ದೆ ಆದರೆ ಇವನು ಉತ್ತಮ ಅಧಿಕಾರಿ, ಜ್ಞಾನಕ್ಕೆ ಯೋಗ್ಯ ಅಧಿಕಾರಿ ಅಂತ ಗುರುವಿಗೆ ಮನಗಂಡಿದ್ದೆ ಆದರೆ ಆಗ ಅವನೇನು ಮಾಡ್ತಾನೆ? ಸ್ವಸ್ವರೂಪದ ಬೋಧೆಯಾಗುವಂತಹ ಪ್ರಾಪ್ತಿಯಾಗುವಂತಹ
ಈ ಜ್ಞಾನೋಪದೇಶವನ್ನು ನಮಗೆ ಅವನು ಮಾಡ್ತಾನೆ. ಯಾರು? ಸದ್ಗುರುನಾಥ ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಕೈವಲ್ಯ ಉಂಟಾಗುತ್ತೆ, ಮುಕ್ತಿ ಉಂಟಾಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ? ಅಯೋಗ್ಯತನದಲ್ಲಿ ನಾವು ಇದ್ದದ್ದೇ ಆದರೆ, ಪಕ್ವಗೊಳ್ಳಿಲ್ಲ ಅಂದರೆ, ನಮ್ಮ ಜ್ಞಾನವನ್ನು ಪಡೆಯಲಿಕ್ಕೆ ನಮ್ಮ ಮನಸ್ಸು ಪಕ್ವಗೊಳ್ಳಿಲ್ಲ ಅಂದರೆ, ಆಗ ಗುರು ಹೇಳುವ ಮಾತನ್ನು ನಮ್ಮಿಂದ ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಯಥಾವತ್ತಾದ ಜ್ಞಾನವನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಗುರು ಉಪದೇಶ ನಷ್ಟ ಹೊಂದುತ್ತದೆ. ಅದರಿಂದಾಗಿ ನಮ್ಮ ಯೋಗ್ಯತೆಯನ್ನು ನಾವು ಹೆಚ್ಚು ಹೆಚ್ಚು ಏನಂತಾರೆ ಅದಕ್ಕೆ, ಉತ್ಕೃಷ್ಟತ ಮಟ್ಟದಲ್ಲಿ ಮಾಡಿಕೊಳ್ಬೇಕು. ಆಗ ಮಾತ್ರ ಗುರುವಿನ ಉಪದೇಶ ಫಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಶಿಷ್ಯತ್ವ ಬಹಳ ಮುಖ್ಯ. ಜ್ಞಾನ ಪಡೆಯೋದು ಅಂದರೆ ಸುಮ್ಮನೆ ಹೋಗಿ ಕೈ ಮುಗಿದ್ಬಿಟ್ಟು ನಿಂತ್ಕೊಂಡು ದೀಕ್ಷೆ ತಗೊಂಡು ನನಗೊಂದಷ್ಟು ಹೇಳಿ ಗುರುಗಳೇ ಅಂತ ಅಂದರೆ ಆಯಿತು ಹೋಗು ಅಂದರೆ ಮುಗಿದೋಗೋದಿಲ್ಲ. ಶಿಷ್ಯತ್ವ ಬಹಳ ಮುಖ್ಯ. ಸೇವಕನಾಗೋದು ಅಷ್ಟು ಸುಲಭದ ಮಾತಲ್ಲ. ಸೇವಕನಾಗೋದು, ಶಿಷ್ಯನಾಗೋದು ಅಂದರೆ ಬಹಳ ಕಷ್ಟದ ಕೆಲಸ. ಅದರಿಂದ ಇದನ್ನು ಸದ್ಗುರುವಿನ ಬಳಿಯಲ್ಲಿ ಶಿಷ್ಯತನವನ್ನು ಮಾಡಿ ನಾವು ಜ್ಞಾನ ಪ್ರಾಪ್ತಿಗೆ ಅನುಕೂಲವಾದಂತಹ ಈ ಜ್ಞಾನೋಪದೇಶವನ್ನು ಪಡೆದು ಕೈವಲ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಇದು ಕೃಷ್ಣ ನಮಗೆ ನೀಡ್ತಕ್ಕಂಥ ಒಂದು ಸಂದೇಶ. ಅರ್ಜುನನಿಗೆ ಈ ಥರ ಕೃಷ್ಣನ ಉಪದೇಶ ನಡೀತಾ ಇದೆ. ಮುಂದಿನ ಆಡಿಯೋದಲ್ಲಿ ಹೊಸ ವಿಚಾರಗಳನ್ನ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.